ಮಕ್ಕಳೇ, ಈ ದಿನ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಈ ಪಾಠದ ಸಂದರ್ಭಗಳನ್ನು ಗಮನಿಸೋಣ. ಸಂದರ್ಭದೊಡನೆ ವಿವರಿಸಿ. ಹರಿಯುವುದರ ಬದಲು ಗುಡ್ಡಿನೇ ಹರಿದು ಕಣ್ಣು ಹೋಗಿಬಿಟ್ಟವು. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡ ಅವರು ರಚಿಸಿರುವ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಬಾಲಕ ಪುಟ್ಟಯ್ಯನವರು ಬಾಲ್ಯದಲ್ಲಿ ಕಣ್ಣು ಕಳೆದುಕೊಂಡ ವಿಚಾರವನ್ನು ಸ್ಪಷ್ಟಪಡಿಸುತ್ತಾ 6 ತಿಂಗಳಿಗೆ ಕಣ್ಣು ಬೇನೆ ಬಂದಾಗ ನಾಟಿ ವೈದ್ಯರ ಬಳಿ ಹೋದರು. ಆಗ ಅವರು ಕಣ್ಣುಗುಡ್ಡೆಗೆ ತೊನಸಿ ಮುಟ್ಟಿಸಬೇಕು ಎಂದು ಹೇಳಿದರು. ಆಗ ಅವು ಕಣ್ಣಿನ ಒಳಗೆ ಬಿದ್ದು ಬಿಟ್ಟವು. ಹರಿಯುವುದರ ಬದಲು ಕಣ್ಣುಗುಡ್ಡೆ ಹರಿದು ಬಿಟ್ಟವು ಎಂದು ಹೇಳಿದರು. ಈ ರೀತಿ ಅವರು ಹೇಳುವಾಗ ಅವರಲ್ಲಿ ಯಾವ ದುಃಖವೂ ಇರಲಿಲ್ಲ ಎಂಬುದನ್ನು ನಾವು ಗಮನಿಸಬೇಕು. ಜೀವನ ಬಂದ ರೀತಿ ಸ್ವೀಕರಿಸಬೇಕು ಎಂದು ಸ್ಪಷ್ಟವಾಗುತ್ತದೆ. ಮಕ್ಕಳೇ, 2ನೇ ಪ್ರಶ್ನೆ ನೋಡಿ. ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡ ಅವರು ರಚಿಸಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಪುಟ್ಟರಾಜರು ಒಮ್ಮೆ ಮಾವನ ಮನೆಗೆ ಬಂದಾಗ ಅಲ್ಲಿದ್ದ ಹಾರ್ಮೋನಿಯಂ ತೆಗೆದುಕೊಂಡು ನುಡಿಸಲು ಪ್ರಾರಂಭಿಸಿದರು. ಆಗ ಮನೆಯ ಒಳಗೆ ಹೊರಗೆ ಜನರು ಯಾರೋ ಮಹಾಯೋಗಿಗಳು ಹಾರ್ಮೋನಿಯಂ ನುಡಿಸುತ್ತಿದ್ದಾರೆ ಎಂದು ಚಂದ್ರಶೇಖರಯ್ಯನವರು ಚಕಿತರಾದರು. ಆದರೆ ಒಳಗೆ ಬಂದು ನೋಡಿದಾಗ ಅಲ್ಲಿ ಹಾರ್ಮೋನಿಯಂ ನುಡಿಸುತ್ತಿದ್ದ ಬಾಲಕ ಪುಟ್ಟರಾಜರು ಮಾವನವರ ಪಾದಗಳಿಗಾಗಿ ತಡಕಾಡುತ್ತಾ, ನಾನು ಇನ್ನೆಂದಿಗೂ ಈ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎಂದು ಕಣ್ಣೀರು ಹಾಕಿದರು. ಭಯಗೊಂಡ ಬಾಲಕನನ್ನು ಸಮಾಧಾನಪಡಿಸುತ್ತಾ ಮಾವನವರು, ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ನಿನ್ನದೇ ಎಂದು ಅವರಿಗೆ ಸಮಾಧಾನ ಪಡಿಸಿದರು. ಮಕ್ಕಳೇ, ಪ್ರಶ್ನೆ 3 ನೋಡೋಣ. ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡ ಅವರು ರಚಿಸಿರುವ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜರ ತಾಯಿಗೆ ಹೇಳಿದ ಮಾತು. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು. ನನ್ನ ಮಗನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಯಸಿ ಪಂಚಾಕ್ಷರಿಗಳ ಪಾದಕ್ಕೆರಗಿ ಸೆರಗೊಡ್ಡಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡರು. ಆಗ ಗುರುಗಳಾದ ಗವಾಯಿಗಳು, ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳಿದರು. ಮಕ್ಕಳೇ, ಪ್ರಶ್ನೆ 4ನೇದು. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡ ಅವರು ರಚಿಸಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಪುಟ್ಟರಾಜ ಗವಾಯಿಗಳು ತಾಯಿ ಸಿದ್ದಮ್ಮನವರಿಗೆ ಹೇಳಿದ ಮಾತು. ಸಕಲ ವಿದ್ಯೆಗಳನ್ನು ಕಲಿತ ಪುಟ್ಟರಾಜನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಯಸಿದ ತಾಯಿಯನ್ನು ಕುರಿತು ಪುಟ್ಟರಾಜರು, ನನಗೆ ನನ್ನ ಸರ್ವಸ್ವವೂ ಗುರುಗಳು. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ಅದು ನಾನು ಹೇಗೆ ನಿನ್ನ ಜೊತೆ ಬರಲಿ ತಾಯಿ ಎಂದು ಹೇಳಿದರು. ಮಕ್ಕಳೇ, ಪ್ರಶ್ನೆ 5ನೇದು. ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡ ಅವರು ರಚಿಸಿರುವ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಪಂಡಿತ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪುಟ್ಟರಾಜ ಗವಾಯಿಗಳು ಗುರು ಶಿಷ್ಯರಿಬ್ಬರು ಅಂದರು. ಆದರೆ ದೈಹಿಕವಾಗಿ ಕಣ್ಣು ಕಾಣಿಸುತ್ತಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು ಎಂದು ಲೇಖಕರು ಹೇಳಿದ್ದಾರೆ. ಇದಿಷ್ಟು ಈ ಪಾಠದ ಸಂದರ್ಭ. ಮಕ್ಕಳು 5 ಸಂದರ್ಭಗಳಿದೆ, ಅಭ್ಯಾಸ ಮಾಡಿ.